ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಜನ್ಮದಿನಕ್ಕೆ ಬಂದು ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಸಿಗ್ತಾ ಇದೆ. ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಅದಕ್ಕೆ ನಾವು ಪದಗಳನ್ನ ಜೋಡಿಸೋದಕ್ಕಾಗಲ್ಲ. ಯಾಕೆಂದರೆ ತುಂಬ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ. ಮಕ್ಕಳು ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ಸೊ ಮಳೆ ಬಂದಿದ್ರೂ ಇಷ್ಟು ಜನ ಬಂದಿದ್ದಾರೆ. ಎಲ್ಲ ಕಲಾವಿದರ ಪುಣ್ಯ ಅದು. ಸೊ ನನಗೂ ಖುಷಿಯಾಗುತ್ತೆ. ನನಗೊಂದು ಇದು ರಿಯಲಿ ಹ್ಯಾಪಿ ಆ್ಯಂಡ್ ನಮಗೆ ಭಾಗ್ಯ ಅಂತಲೇ ಹೇಳ್ಬೋದು. ಹೌದು, ಯಾಕೆಂದರೆ ಫ್ಯಾನ್ಸ್ ಇವತ್ತು ಅದನ್ನೆಲ್ಲ ನೀವು ಹೇಳಿದ್ದೆ ಕೇಳಿ ಈ ಸರಿ ಯಾರು ಕೇಕ್ ತರದೆ ಬರೀ ಬುಕ್ಸ್ ತರ್ತಿರೋಂಥದ್ದು. ಆಲ್ರೆಡಿ ಒಂದು 2 ಲಕ್ಷವರೆಗೂ ಬುಕ್ಸ್ ಬಂದಿದೆ ಅನ್ನೋದು ಮಾಹಿತಿ. ಹೌದು, ಏಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತ್ಡೇ ಮಾಡ್ಕೊಬೇಕು ಅನ್ನೋದು ಒಂದು ಅನ್ನಿಸ್ತು. ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಅವ್ರ ದುಡ್ಡಿಂದ ಬ್ಯಾನರ್ ಹಾಕ್ಸೋದು, ಪಟಾಕಿ ಹೊಡೆಯೋದು, ಕೇಕ್ ತರೋದು ಇವೆಲ್ಲ ಮಾಡ್ತಾರೆ. ಈ ವರ್ಷ ತುಂಬ ಜನಕ್ಕೆ ಅಗತ್ಯವಾಗಿರೋವಂಥ ತುಂಬ ಇದೆ. ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ನೆನಪಾಗುತ್ತೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಳ್ಳೋಣ ಅಂತ. ಎಲ್ಲೆಲ್ಲಿ ಕೊಡಬೇಕು ಅನ್ನೋದು ಇಲ್ಲ, ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ತಲುಪಿಸೋಣ ಅಂತ. ಈಗ ಆಲ್ರೆಡಿ 2 ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ. ಖುಷಿ ವಿಚಾರ. ಇದು ನನ್ನ ಪ್ಲ್ಯಾನ್ ಅಲ್ಲ, ಜೆನ್ಯೂನಾಗಿ ಹೇಳಬೇಕು ಅಂದರೆ ನಮ್ಮ ಟೀಮ್ ಪ್ಲ್ಯಾನು. ಅಷ್ಟು ಮೆಚೂರ್ಡ್ ಪ್ಲ್ಯಾನು ನಮ್ಮ ಟೀಮ್ಗಳು. ನಮ್ಮ ಜೊತೆಗಿರೋರು, ನಮ್ಮ ಅಶ್ವಿನ್ ಅವರು ಇರ್ಬೋದು, ಮುರಳಿಯವರು ಇರ್ಬೋದು, ಮುತ್ತು, ಸಂದೀಪ್, ಸೊ ಗಿರಿ, ಇವರೆಲ್ಲ ಸೇರ್ಕೊಂಡು ಇವ್ರು ಇನಿಷಿಯೇಟಿವ್ ತೊಗೊಂಡಿರೋದು. ಸೊ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಸೊ ನನಗೆ ಅವರೇ ಪ್ಲ್ಯಾನ್ ಕೊಟ್ಟಿದ್ರು, ಐಡಿಯಾ ಕೊಟ್ಟಿದ್ರು. ನೀವು ಬುಕ್ಸ್ ತರೋದಕ್ಕೆ ಹೇಳಿದ್ರೆ ನಿಮ್ಮ ಫ್ಯಾನ್ಸು ಒಂದು ಮೆಸೇಜ್ ಮೂಲಕ ಬರ್ತಿದ್ದಾರೆ, ಯಾವತ್ತೂ ಕಲಿಯೋದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಯುವುದನ್ನು ನಿಲ್ಲಿಸೋದಿಲ್ಲ ಅಂತ. ನೀವು ಬರೀ ಬುಕ್ಸ್ ತರೋದಕ್ಕೆ ಹೇಳಿದ್ರೆ, ಬಟ್ ವಿತ್ ಮೆಸೇಜ್ ಬರ್ತಾ ಇದ್ದಾರೆ. ನಿಮ್ಮ ಫ್ಯಾನ್ಸ್ ತೊಗೊಂಡಿರೋ ಇನಿಷಿಯೇಟಿವ್ ಅದೇ ಮೆಸೇಜಸ್ ಎಲ್ಲ ಅವ್ರ ಕ್ರಿಯೇಟಿವಿಟಿನೇ. ಯಾಕೆಂದರೆ ನಮಗೆ ಅವರಷ್ಟು ನಾಲೆಡ್ಜ್ ನಿಜವಾಗಿಲ್ಲ. ಏನೋ ಮಾಡಿದ್ರು ಅಂದರೆ ಕ್ರೆಡಿಟ್ಸ್ ನಾವು ತೊಗೊಳ್ಳದೆ ಜೆನ್ಯೂನಾಗಿ ಮಾಡಿದವ್ರಿಗೇನೆ ಕೊಡಬೇಕು. ಅದು ಅವಾಗಲೇ ಒಂದು ನಮಗೂ ಒಂದು ಜೆನ್ಯೂನಿಟಿ ಅಂತ ಒಂದು ಫೀಲ್ ಆಗಬೇಕು. ಇದು ನನ್ನ ಐಡಿಯಾ ಅಲ್ಲ, ಜೆನ್ಯೂನಾಗಿ ಎಲ್ಲ ನನ್ನ ಜೊತೆಗಿರೋ ಸ್ನೇಹಿತರ ಐಡಿಯಾ. ಸೊ ಏನೋ ಯಾರ ಐಡಿಯಾನೋ ಒಟ್ಟಿನಲ್ಲಿ ಅದರಿಂದ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂದರೆ ಸೊ ನಥಿಂಗ್ ಲೈಕ್ ದಟ್. ಸರ್, ಆಯಸ್ ಹೆಚ್ಚಾಗ್ತಾ ಇದೆ, ಅಭಿಮಾನಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ. ಮಳೆ ಬರ್ತಾ ಇದ್ರು ಕೂಡ ಛತ್ರಿ ಇಟ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ. KD ನಮ್ಮ ಡೈರೆಕ್ಟರ್ ಅಪ್ಡೇಟ್ ಕೊಡಬೇಕು. ಸೊ ಡೈರೆಕ್ಟರ್ ಅಪ್ಡೇಟ್ ಕೊಡಲಿ ಅಂತಲೇ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀನಿ. ಹೌದು, ಇವಾಗ ಈ ಮಂತಲ್ಲೇ ಅನೌನ್ಸ್ ಮಾಡುತ್ತೆ. ಅದನ್ನು ಹೇಳ್ತೀನಿ. ಅನೌನ್ಸ್ಮೆಂಟ್ ಅಂದರೆ ಅದನ್ನೆಲ್ಲ ಇಲ್ಲ ಬರೀ KDದು ಪೋಸ್ಟ್ ಬಿಡ್ತಾಯಿದ್ರೆ. ಅದು ಬಿಟ್ಟರೆ ಸೀತಾಪಯಣದು ಒಂದು ಪೋಸ್ಟ್ ಬಿಡ್ತಾಯಿದ್ರೆ. ಅದು ಬಿಟ್ಟರೆ ಇದು ಅಪ್ಡೇಟ್ಸ್ ಈ ಮಂತಲ್ಲಿ ಕೊಡ್ತೀನಿ. ಹೊಸ ಸಿನಿಮಾದ ಹಾಂ ಏನೇನು ಜೋರಾಗಿ ಗಿಫ್ಟಾ? ಗಿಫ್ಟು ನನ್ನ ಹೆಂಡ್ತಿ ನನ್ನ ಮಕ್ಕಳೇ ಕೊಟ್ಟಿದ್ದಾಳೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಏನೂ ಇಲ್ಲ. ಎಲ್ಲರೂ ಖುಷಿ. ನನ್ನ ಹೆಂಡ್ತಿನೂ ಶಿ ಗೇವ್ 25 ಬುಕ್ಸ್. ನನ್ನ ತಾಯಿ ಕೊಟ್ಟರು ಒಂದು 25 ಬುಕ್. ಹೌದೌದು, ಟೀಚರ್ ಆಗಿಬಿಟ್ಟು ಅವ್ರಿಗೆ ಸ್ಪೆಷಲ್. ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೈ ವೈಫ್. ಬಿಕಾಸ್ ನಮ್ಮ ತಾತ ಫೋರ್ಟ್ ಹೈಸ್ಕೂಲಲ್ಲಿ PT ಮಾಸ್ಟರ್ ಆಗಿ ಟೀಚರ್ ಆದವರು. ನಮ್ಮ ಅಜ್ಜಿ ಟೀಚರು. ಈಗ ನನ್ನ ಹೆಂಡ್ತಿ ಟೀಚರು. ಸೊ ಈ ಇನಿಷಿಯೇಟಿವ್ ತೊಗೊಂಡಾಗ ನನಗೆ ಐ ಡೆಂಟ್ ಎಕ್ಸ್ಪೆಕ್ಟ್ ಈ ಥರ ಒಂದು ರಿಯಾಕ್ಷನ್ ಇರುತ್ತೆ ಅಂತ. ನನ್ನ ಹೆಂಡ್ತಿಗೆ ಆಗಲಿ ತಾಯಿಗೆ ಆಗಲಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್, ಜೈ ಆಂಜನೇಯ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.